ಫ್ಲಾಶ್ ಆಯ್ತು. ನಮ್ಮ ವೈಫ್ ಗಾಯನ ಪ್ರಿಯಾಗೆ ರಿಬ್ಬನ್ ಬಿಟ್ಟು ಬಂದಿದ್ದಾಳಂತೆ. ತುಂಬಾ ಚಳಿ ಆಗುತ್ತೆ ಯಾಕಂದ್ರೆ ಹೆಸರು ಮರ್ತೋಗಿದ್ಯಾ ನೀನು? ಆಕ್ಚುಲಿ ಗೆಸ್ ಮಾಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನ ಪ್ರಿಯಾ. ಗೈಸ್, ನಾನಿವಾಗ ಹೋಗ್ತಾ ಇದ್ದೀನಿ ಟೆಂಪಲ್ಗೆ, ಬರ್ಗೇರಮ್ಮ ಟೆಂಪಲ್ಗೆ. ಇವತ್ತು ಫ್ರೈಡೆ, ವೀಕೆಂಡ್ ಬಂತು ಅಂತ ಸ್ವಲ್ಪ ಖುಷಿ ಆಗ್ತಾ ಇದೆ. ಹಾಗೆ ಬಂದ ಮೇಲೆ ಒಂದು ಇಂಟರ್ವ್ಯೂ ಇದೆ, ಅದೊಂದು ಅಟೆಂಡ್ ಮಾಡಬೇಕು. ಇವಾಗ ಟೆಂಪಲ್ಗೆ ಹೋಗಿ ಬಂದುಬಿಡೋಣ. ಇನ್ನೂ ನಾನು ಹೇರ್ ಸೆಟ್ ಮಾಡ್ಕೊಂಡಿಲ್ಲ, ಇನ್ನು ಹೇರ್ ಸ್ಟ್ರೈಟ್ ಮಾಡ್ಕೋತಾ ಇದ್ದೀನಿ. ಇಯರಿಂಗ್ಸು ಇದೇ ಇಲ್ಲೋ ಇಲ್ಲ ಚೇಂಜ್ ಮಾಡಲೋ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಪ್ರಾಪರಾಗಿ ರೆಡಿಯಾಗಿ ಹೊರಡೋಣ ಟೆಂಪಲ್ಗೆ. ಹೇರ್ ಸ್ಟ್ರೈಟ್ನರಿಂದ ಸ್ಟ್ರೈಟ್ ಮಾಡ್ಕೋತಾ ಇದ್ದೀನಿ ಗೈಸ್. ಇವಾಗಂತೂ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನಾನು ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡೋದು, ಯಾಕಂದರೆ ಸ್ವಲ್ಪ ಡ್ಯಾಮೇಜ್ಗಳು ಭಾಳ ಆಗ್ತಾ ಇದೆ, ಅದಕ್ಕೋಸ್ಕರ. ಗೈಸ್, ಬರ್ಗೇರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಇವತ್ತು ಫ್ರೈಡೇ ಅಂತ. ಅವಾಗವಾಗ ಈ ಟೆಂಪಲ್ಗೆ ಬರ್ತಾನೆ ಇರ್ತೀವಿ. ಪ್ರಸಾದ ಎಷ್ಟು ಚೆನ್ನಾಗಿತ್ತು ಅಂತೀರಾ? ನನಗೆ ಪ್ರಸಾದಗಳು ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಗೈಸ್. ತುಂಬ ಚೆನ್ನಾಗಿತ್ತು. ಪುಳಿಯೋಗರೆ ಆಮೇಲೆ ಪಾಯಸ ಕೊಟ್ಟಿದ್ರು ಗೈಸ್. ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಕಾಫಿ ಕುಡಿಯೋಣ ಅಂತ ಹೇಳಿ ನಾವು ಪಾಕಶಾಲೆಗೆ ಬಂದಿದ್ದೀವಿ. ಕಾಫಿ ಕುಡಿದು ಮನೆಗೆ ಹೋಗ್ತೀವಿ, ಯಾಕಂದರೆ ಜಿಮ್ಗೆಲ್ಲ ಹೋಗೋದಿದೆ. ಜಿಮ್ಗೆ ಅಂತ ರೆಡಿ ಆಗಬೇಕು. ಗೈಸ್, ಇದು ನಂದು ಮೊದಲನೇ ವಿಡಿಯೋ. ನಾನು ಇನ್ಮೇಲೆ ರೆಗ್ಯುಲರು ನಾನು ಯೂಟ್ಯೂಬಲ್ಲಿ ನಾನು ಗ್ರ್ಯಾಜುವಲಿ ನಂದು ಏನೇನು ಆ್ಯಕ್ಟಿವಿಟೀಸ್ ಆಗಲಿ, ನಾನು ಜಿಮ್ಮಿಗೆ ಹೋಗೋದಾಗಲಿ, ನಾನು ವೆಯ್ಟ್ ರೆಡ್ಯೂಸ್ ಮಾಡೋದಾಗಲಿ, ಪ್ರತಿಯೊಂದು ವೀಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತಿಂದ ನಾನು ಆ್ಯಕ್ಚುಲಿ ಅಪ್ಲೋಡ್ ಮಾಡಬೇಕಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಏನೇನು ವೀಡಿಯೋಸ್ ಬಿಡ್ತೀನೋ ಈ ವಿಡಿಯೋಸ್ ಪ್ರತಿಯೊಂದು ವೀಡಿಯೋನೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಯೂಸ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ವೀಡಿಯೋ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ. ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ನಂದು ವೇಟ್ ರೆಡ್ಯೂಸ್ ಮಾಡೋದಾಗಲಿ ಪ್ರತಿಯೊಂದು ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಅದನ್ನು ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ನಿಮಗೂ ಅದು ಯೂಸ್ಫುಲ್ ಆಗುತ್ತೆ. ಓಕೆ, ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ನನ್ನ ಮೊದಲನೇ ವೀಡಿಯೋ. ಇವಾಗ ಟೀ ಕುಡಿಯೋಕ್ಕೆ ಬಂದಿದ್ದೀನಿ. ಇವಾಗ ಟೀ ಕುಡಿದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನನ್ನ ವೈಫ್ ಜೊತೆ ಬಂದಿದ್ದೀನಿ. ನೋಡಿ, ಅವ್ರು ಯಾರ ಜೊತೆ ಬಂದಿದೆಯಾ ಅಂತ ಕೇಳ್ತಾಳೆ. ನಿನಗೆ ಯಾವತ್ತೂ ಮರೆಯಲ್ಲ ನಾನು, ಡೋಂಟ್ ವರಿ. ನೀನು ಈ ವಿಡಿಯೋದಲ್ಲೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ನಿನ್ನೂ, ಆಯಿತಾ? ಇವಾಗ ಟೀ ಕುಡಿಯೋಕ್ಕೆ ಬಂದಿದ್ದೀನಿ ಗಾಯ್ಸ್. ಇವಾಗ ಟೀ ಕುಡಿದ್ಬಿಟ್ಟು, ಬಟ್ ಈ ಟೀ ಕುಡಿದಿದ್ದೀನಿ ಅಂದರೆ ಇದು ಆ್ಯಕ್ಚುಲಿ ನಾನು ಶುಗರ್ಲೆಸ್ಸು. ನಾವು ಆಲ್ಮೋಸ್ಟ್ ನಾವಿಬ್ಬರು ಶುಗರ್ ಬಿಟ್ಬಿಟ್ಟು ಆಲ್ಮೋಸ್ಟ್ 1.5 ಮಂತ್ ಆಗಿದೆ. ಆಲ್ಮೋಸ್ಟ್ ನಾವು 8 kg ನಾನು ರೆಡ್ಯೂಸ್ ಮಾಡಿದ್ದೀನಿ. ನನ್ನ ವೈಫ್ ಬಂದುಬಿಟ್ಟು ಆಲ್ಮೋಸ್ಟ್ 6-7 kg ರೆಡ್ಯೂಸ್ ಮಾಡಿದ್ದಾರೆ. ಬಟ್ ಶುಗರ್ ಮಾತ್ರ ನಾನು ಮುಟ್ಟೇ ಇಲ್ಲ. ನಾವು ಶುಗರ್ ಬೈ ಚಾನ್ಸ್ ಟೀ ಕುಡಿಯೋಕ್ಕೆ ಬಂದ್ರೂ, ಕಾಫಿ ಕುಡಿಯೋಕ್ಕೆ ಬಂದ್ರೂ ಶುಗರ್ ಫ್ರೀ ಯೂಸ್ ಮಾಡ್ತೀವಿ. ಆಮೇಲೆ ಈಗ ಶುಗರ್ ಫ್ರೀ ಯೂಸ್ ಮಾಡ್ಕೊಂಡು ಟೀ ಕುಡಿತೀವಿ. ನಾನು ಯಾವ್ಯಾವ ರೀತಿ ಸ್ಟೆಪ್ಸ್ ತಗೊತೀನಿ ಅದನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಗೊತ್ತಾಗುತ್ತೆ ಅದು ಯೂಸ್ಫುಲ್ ಆಗಲ್ಲ ಅಂತ. ನೀವು ನೋಡ್ತಾ ಹೋಗಿ, ಕಂಟಿನ್ಯೂಸ್ ಆಗಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಓಕೆ, ಟೀ ಕುಡಿದ್ಬಿಟ್ಟು ಮತ್ತೆ ಚೇರ್ಸ್, ನನ್ನ ವೈಫ್ ಚೇರ್ಸ್ ಮಾಡ್ತಾಳೆ. ಓಕೆ, ಚೇರ್ಸ್. ಇವಾಗ ಟೀ ಕುಡಿದ್ಬಿಟ್ಟು ಮತ್ತೆ ನೆಕ್ಸ್ಟ್ ನನ್ನ ವೆಯ್ಟ್ ಇವಾಗ ಮನೆಗೆ ಹೋದ ತಕ್ಷಣ ನಾನು ವೆಯ್ಟ್ ತೋರಿಸ್ತೀನಿ ನಾನು ಎಷ್ಟಿದ್ದೀನಿ ಅಂತ. ನಾನು ಟಾರ್ಗೆಟ್ ವೆಯ್ಟ್ ಬಿಟ್ಬಿಟ್ಟು ಇವಾಗಲೇ ಹೇಳಲ್ಲ, ಬರ್ತಾ ಗ್ರ್ಯಾಜುವಲಿ ಹೇಳ್ತೀನಿ. ನೋಡೋಣ, ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿ ವಿಲ್ ಟ್ರೈ. ನಾನು ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಮೇನ್ ಪರ್ಪಸ್ ಏನಂದರೆ ವೆಯ್ಟ್ ರೆಡ್ಯೂಸ್ ಮಾಡೋದು. ಖುಷಿ ದುಃಖ ಆಗಲಿ, ಹ್ಯಾಪಿನೆಸ್ ಆಗಲಿ. ನಾನು ನನ್ನ ವೈಫ್ ಬಂದುಬಿಟ್ಟು 8 yearsಯಿಂದ ನಾವು ಲವ್ ಮಾಡಿ ಮದುವೆ ಆಗಿರೋದು. ನಮ್ಮದು ಏನೇನು ನಾವು ಹೆಂಗೆ ಬಂದ್ವಿ, ಹೆಂಗೆ ಲವ್, ನಮ್ಮದು ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು, ಆಮೇಲೆ ಮ್ಯಾರೇಜ್ ಆದ್ವಿ, ಪ್ರತಿಯೊಂದು ವೀಡಿಯೋನೂ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ನೋಡಿ, ಇಂಟ್ರೆಸ್ಟ್ ಬರುತ್ತೆ. ಮತ್ತು ನನ್ನ ಈ ಜಿಮ್ಮಿಂದೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಂದು ಈಗ ಯೂಟ್ಯೂಬ್ ಜರ್ನಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇನ್ಮೇಲೆ ಇದನ್ನು ನೋಡಿ ನಿಮಗೆ ಯೂಸ್ಫುಲ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಟೈಮ್ ಪಾಸ್ ಆಗುತ್ತೆ. ಪ್ರತಿಯೊಂದು ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ವರುಣ ಗಾನ ಅಂತ. ವರುಣ ಅಂದರೆ ನನ್ನ ಹೆಸರು ವರುಣ್ ಅಂತ. ಗಾನ ಅಂದರೆ ನೋಡಿ, ಗೆಸ್ ಮಾಡಿ ನೋಡೋಣ ಗಾನ ಅಂದರೆ ಏನು ಅಂತ. ಹೆಸರು ಮರ್ತೋಗಿದೆಯಾ ನೀನು? ಇಲ್ಲ, ಆ್ಯಕ್ಚುಲಿ ಗೆಸ್ ಮಾಡೋಕ್ಕೆ ಹೇಳ್ತೀನಿ. ಆಯಿತು, ಓಕೆ. ವರುಣ ಗಾನ ಅಂದರೆ ಏನು ಅಂದರೆ, ನನ್ನ ವೈಫ್ ನೇಮ್ ಬಂದ್ಬಿಟ್ಟು ಗಾಯನ ಅಂತ ಬಂದ್ಬಿಟ್ಟು ವರುಣ ಗಾನ ಅನ್ನೋದು ನನ್ನ ವೈಫ್ ನೇಮು. ನನ್ನ ಇನ್ವಿಟೇಷನ್ ಕಾರ್ಡಲ್ಲಿ ಸಮೇತ ವರುಣ ಗಾನ ಅಂತಲೇ ಇರೋದು ನೇಮ್ ಬಂದ್ಬಿಟ್ಟು. ಅದೆಲ್ಲ ನಿಮಗೆ ಮುಂದೆ ಫ್ಯೂಚರಲ್ಲಿ ವೀಡಿಯೋ ಮಾಡ್ತಾ ಅಪ್ಲೋಡ್ ಮಾಡ್ತೀನಿ. ನೋಡಿ, ತುಂಬ ಖುಷಿ ಆಗುತ್ತೆ ನಿಮಗೆ. ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋಗಿ ರೆಡಿ ಆಗಬೇಕು ಜಿಮ್ಗೆ ಅಂತ.
ವರುಣ್? ಜಿಮ್ಮಿಗೆ ಹೋಗ್ಬೇಕು ಇವಾಗ. ಮನೆಗೆ ಹೋಗ್ಬಿಟ್ಟು ರೆಡಿಯಾಗಿ ಜಿಮ್ಮಿಗೆ ಹೋಗ್ಬೇಕು. ಜಿಮ್ಮಲ್ಲಿ ಇವತ್ತು ಆ್ಯಕ್ಚುಲಿ ಥರ್ಸ್ಡೇ ನಮ್ಮದು ಸ್ಟ್ರಾಂಗ್ ಮ್ಯಾಟ್ ಮಾಡಬೇಕಾಗಿತ್ತು. ನಿನ್ನೆ ಸ್ವಲ್ಪ ಲೇಟಾಗಿ ಹೋದ್ವಿ, ಸೊ ಅದಕ್ಕೋಸ್ಕರ ನಿನ್ನೆ ಲೆಗ್ಸ್ ಮಾಡಿದ್ವಿ. ಇವತ್ತು ಸ್ಟ್ರಾಂಗ್ ಮ್ಯಾಟ್ ಮಾಡಬೇಕು. ಸ್ಟ್ರಾಂಗ್ ಮ್ಯಾಟಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದು ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ಗೈಸ್, ಆವಾಗಲೇ ವರುಣ್ ಅವ್ರು ಹೇಳಿದ್ರು ಅವ್ರ ವೇಟ್ ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ಅವ್ರ ವೇಟ್ ಬಂದು ಇವಾಗ 99.8 ಇದೆ. ಏನು ಮಾಡ್ತಿದ್ಯಾ? ಗ್ರೀನ್ ಟೀ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇದು ನಮ್ಮ ರೆಗ್ಯುಲರ್ ಡ್ರಿಂಕ್ ಇದು. ನಾವು ರೆಗ್ಯುಲರ್ ಆಗಿ ಜಿಮ್ ವರ್ಕೌಟ್, ಪ್ರೀ ವರ್ಕೌಟ್ ಅಂದರೆ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಗ್ರೀನ್ ಟೀ ಕುಡ್ದೇ ಹೋಗೋದು. ಈಗ 20 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಅಂತಂದರೆ 20 ಮಿನಿಟ್ಸ್ ಬ್ಯಾಕು ನಾವು ಗ್ರೀನ್ ಟೀ ಕುಡ್ಕೊಂಡ್ಬಿಟ್ಟು ಆಮೇಲೆ ಜಿಮ್ಗೆ ಹೋಗ್ತೀವಿ ಕಾರಲ್ಲಿ. ಅಂದರೆ ಕಾರಲ್ಲ ಅಂದರೆ ಕೆಲವು ಟೈಮ್ 2 ವೀಲರಲ್ಲಿ ಹೋಗ್ತೀವಿ, ಕೆಲವು ಟೈಮ್ 4 ವೀಲರಲ್ಲೂ ಹೋಗ್ತೀವಿ. ಕಾರಲ್ಲಿ ಯಾಕೆ ಹೋಗ್ತೀವಿ ಅಂದರೆ ಜಿಮ್ ಮುಗಿಸ್ಕೊಂಡ್ಮೇಲೆ ನಮ್ಮಿಬ್ರಿಗೆ ತುಂಬ ಚಳಿ ಆಗುತ್ತೆ, ಯಾಕಂದರೆ ಅಷ್ಟೊಂದು ಸ್ವೆಟ್ ಆಗಿರ್ತೀವಿ. ಇವಾಗ ಚಳಿಗಾಲ ಅಲ್ಲ, ಅದಕ್ಕೋಸ್ಕರ ನಾವು ಕಾರಲ್ಲೇ ಹೋಗೋದು. ಚಿಯರ್ಸ್. ಜಿಮ್ಮಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವತ್ತು ಬಂದ್ಬಿಟ್ಟು ಸ್ಟ್ರಾಂಗ್ ಮ್ಯಾಟ್ ಇಬ್ರದ್ದು. ಗೈಸ್, ನಾವಿವಾಗ ಹೋಗ್ತಾ ಇದ್ದೀವಿ ಜಿಮ್ಗೆ. ಆಲ್ರೆಡಿ ಇವತ್ತು ತುಂಬ ಟೈಮ್ ಆಗಿಬಿಡ್ತು. ಕಾಫಿ ಕುಡಿಯೋಕ್ಕೆ ಅಂತ ಹೋದ್ವಿ, ಅಲ್ಲೇ ಲೇಟ್ ಆಯಿತು ಬರೋದಕ್ಕೆ. ಇವಾಗ ಒಂದು 7:30-8 ಗಂಟೆ ತನಕ ಆಗುತ್ತೆ, ಯಾಕಂದರೆ ಇವತ್ತು ಸ್ಟ್ರಾಂಗ್ ಮ್ಯಾಟ್ ಅದು ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಅಲ್ಲ. ನೆನ್ನೆ ಇತ್ತು ಆ್ಯಕ್ಚುಲಿ ಸ್ಟ್ರಾಂಗ್ ಮ್ಯಾಟು. ನೆನ್ನೆ ನನಗೆ ಅದಂದರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳಿ ನೆನ್ನೆ ಲೆಗ್ಸ್ ಮಾಡಿದ್ವಿ. ಇವತ್ತು ಸ್ಟ್ರಾಂಗ್ ಮ್ಯಾಟು ಮಾಡಲೇಬೇಕು ಅಲ್ವಾ ಗೈಸ್? ಇವಾಗ ತಾನೇ ಜೋಶಾಗಿ ಜಿಮ್ಮಿಗೆ ಹೊರಟಿದ್ವಿ. ಸ್ವಲ್ಪ ಮುಂದಕ್ಕೆ ಹೋದ ತಕ್ಷಣ ಇವಾಗ ಫ್ಲಾಶ್ ಆಯಿತು, ನಮ್ಮ ವೈಫ್ ಗಾಯನ ಪ್ರಿಯಾಗೆ ರಿಬ್ಬನ್ ಬಿಟ್ಟು ಬಂದಿದ್ದಾಳಂತೆ. ಮತ್ತೆ ಕಾರ್ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಏನೋ ಮಾತಾಡ್ತಿದ್ದೆ, ನಾನು ಮರ್ತೋದೆ. ಇದೇ ನನಗೆ ತುಂಬ ಎಷ್ಟು ಜೋಶಲ್ಲಿದ್ದೆ ಅಂದರೆ ಈಗ ಅರ್ಧ ಜೋಶ್ ಹೋಯ್ತು. ಕಾರ್ ತಿರ್ಗಿಸ್ಕೊಂಡು ಮತ್ತೆ ರಿಬ್ಬನ್ ತಗೋಬೇಕು ಅಂತ ಹೋಗ್ತಾ ಇದ್ದೀವಿ. ಗೈಸ್, ರಿಬ್ಬನ್ ಮರ್ತು ಬಂದ್ಬಿಟ್ಟಿದೆ. ರಿಬ್ಬನ್ ಸಿಗಲಿಲ್ಲ, ಕ್ಲಿಪ್ ತಗೊಂಡು ಬಂದೆ, ಹಾಕ್ಕೊಂಡಿದ್ದೀನಿ. ಇವಾಗ ಹೋಗಿ ಜಿಮ್ ಮುಗಿಸ್ಕೊಂಡು ವಾಪಸ್ ಮನೆಗೆ. ವರುಣ್ ಅವರು ಮಾಡ್ತಾ ಇರೋದು ಸ್ಟ್ರಾಂಗ್ ಮ್ಯಾಟ್ ಪುಷ್ ಮಾಡ್ತಾ ಇದ್ದಾರೆ. ಇದಾದಮೇಲೆ ಪುಲ್ ಮಾಡ್ತಾರೆ. ಎಲ್ಲ 3 ಸೆಟ್ಟಲ್ಲಿದೆ. ನಾನು ಕೂಡ ಪುಷ್ ಮಾಡ್ತಿದ್ದೀನಿ, ಬಟ್ ನಾನು ಪುಲ್ ಮಾಡಲ್ಲ, ಯಾಕಂದರೆ ತುಂಬಾ ಹೆವಿ ಇರುತ್ತೆ. ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಮಾಡಲ್ಲ. ಅವರು ವೇಟ್ಸ್ ಎಲ್ಲ ಹಾಕ್ಕೊಂಡು ಇವಾಗ ಪುಷ್ ಮಾಡ್ತಾ ಇದ್ದಾರೆ. ಎಲ್ಲ 3 ಸೆಟ್ಸ್ ಮಾಡ್ತಾರೆ ಅವರು. ಇದು ಕೂಡ 3 ರೌಂಡು. ನಾನು ಕೂಡ ಇದನ್ನು ಮಾಡ್ತೀನಿ 3 ರೌಂಡ್ಸು. ಇದೇ ನನಗೆ ಅಷ್ಟೊಂದು ಹೆವಿ ಅಂತ ಅನಿಸಲ್ಲ, ಮಾಡ್ಬೋದು. ಬಟ್ ಅದು ಇನ್ನೊಂದು ನಾನು ಅವಾಗ ತೋರಿಸಿದ್ನಲ್ಲ, ಅದು ಪುಷು ತುಂಬಾ ಹೆವಿ ನನಗದು. ಬಟ್ ವರುಣ್ ಅವರು ಅದು ಮಾಡ್ತಾರೆ, ಇವಾಗ ಮಾಡ್ತಾ ಇದ್ದಾರೆ ಅವರು. ಇದು ಕೂಡ 30 ಸೆಕೆಂಡ್ಸ್ ಇಟ್ಕೊಂಡು 3 ಟೈಮ್ಸ್ ನಾವು ಮಾಡ್ತೀವಿ. ನಾನು ಕೂಡ ಸೇಮ್ 30 ಸೆಕೆಂಡ್ಸ್ ಇಟ್ಕೊಂಡು 3 ಟೈಮ್ಸ್ ಮಾಡ್ತಾ ಇದ್ದೀನಿ. ಗೈಸ್, ಜಿಮ್ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದು ಕಾರಲ್ಲಿ ಕೂತಿದ್ದೀವಿ. ವರುಣ್ ಅಂತೂ ತುಂಬಾ ಸುಸ್ತಾಗಿದ್ದಾರೆ. ಗಾಯ್ಸ್, ಏನಂತ ಗೊತ್ತಾ, ಇವತ್ತು ಜಿಮ್ಮಿಗೆ ಹೊರಟ್ವಿ, 100% ಜೋಶಾಗಿ ಹೊರಟ್ವಿ. ನನ್ನ ವೈಫ್ ಗಾಯನ ಪ್ರಿಯಾ ರಿಬ್ಬನ್ ಬಿಟ್ಟಿದ್ದೀನಿ ಅಂತಂದು 50% ಎನರ್ಜಿ ಹೋಯ್ತು. ಅನ್ಕೊಂಡು ಮತ್ತೆ ಕಾರ್ ತಿರ್ಗಿಸ್ಕೊಂಡು ಹೋಗಿ ರಿಬ್ಬನ್ ತಂದ್ವಿ. ಬಂದು ಕಾರ್ ಬಿಟ್ಬಿಟ್ಟು ಜಿಮ್ಮಿಗೆ ಹೋದ್ವಿ. ಮೇಲ್ಗಡೆ ಜಿಮ್ಮಿಗೆ ಹೋದ್ವಿ, ಸ್ಟ್ರಾಂಗ್ ಮ್ಯಾಟ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಯಿತು, ಅಂದರೆ ವೇಟು ತುಂಬ ದಬ್ಬಬೇಕು ಅಂತ. ಒಂದೇ ಸಲ ನಮ್ಮ ಕನ್ನಡ ಸಾಂಗ್ಸ್ಗಳು ಹಾಕಿದ್ರು ನಮ್ಮ ಜಿಮ್ಮಲ್ಲಿ. ಎಷ್ಟು ಎನರ್ಜಿ ಬಂತು ಅಂದ್ರೆ 100% ಎನರ್ಜಿ, ಒಂಥರ ಫುಲ್ ಬೂಸ್ಟ್ ಚಾರ್ಜ್ ಇರುತ್ತಲ್ಲ ಮೊಬೈಲ್. ನನ್ನ ಮೊಬೈಲ್ ಆ್ಯಕ್ಚುಲಿ ಬೂಸ್ಟ್ ಚಾರ್ಜಿಂಗು 30 ಮಿನಿಟ್ಸಲ್ಲಿ 100% ಆಗುತ್ತೆ. ಆ ಥರ ನಾನು ಚಾರ್ಜ್ ಆದೆ. ಎಂತೆಂಥ ಸಾಂಗ್ ಹಾಕಿದ್ರು ಅಂದರೆ ಅಷ್ಟು ಕನ್ನಡ ಸಾಂಗ್, ಪುನೀತ್ ರಾಜ್ಕುಮಾರ್ ಸಾಂಗು, ಉಪೇಂದ್ರ ಸಾಂಗು, ಅದನ್ನು ಕೇಳಿ 200% ಚಾರ್ಜ್ ಆಗಿ ಒಂದು ಸ್ಟ್ರಾಂಗ್ ಮ್ಯಾಟ್ ಮಾಡಿದೆ.
ಸಖತ್ತಾಗಿ ಸ್ಟ್ರಾಂಗಾಗಿ ಮಾಡಿದೆ. ಆಮೇಲೆ ಥ್ರೆಡ್ಮಿಲ್ ಮಾಡಿದೆ, ಆಮೇಲೆ ಸೈಕ್ಲಿಂಗ್ ಮಾಡಿದೆ. ಕಂಪ್ಲೀಟಾಗಿ 1 hour ಕಾರ್ಡಿಯೋ ಎಕ್ಸಸೈಸ್ ಆಯಿತು. ಇವಾಗ 2 hours ಆಯಿತು ಟೋಟಲ್ ಇವತ್ತು ಜಿಮ್ಮಲ್ಲಿ ಕಂಪ್ಲೀಟ್ ಎನರ್ಜಿಯಲ್ಲಿ. ಯಾಕಂದರೆ ಕನ್ನಡ ಸಾಂಗ್ ಹಾಕಿದ್ರಿ ಇವತ್ತು. ಯೂಟ್ಯೂಬ್ ಬೇರೆ ಫಸ್ಟ್ ವ್ಲಾಗು ಫಸ್ಟ್ ವಿಡಿಯೋ ಇದು. ಈ ಎನರ್ಜಿಗೂ ನಮ್ಮ ಜಿಮ್ಮಲ್ಲಿ ಕನ್ನಡ ಸಾಂಗ್ ಎನರ್ಜಿಗೂ ತುಂಬ ಪಾಸಿಟಿವ್ ವೈಬ್ ಬರ್ತಿದೆ. ನನಗೆ 100% ಗೊತ್ತು ಯೂಟ್ಯೂಬ್ ಚಾನಲ್ ನಂದು ಕಂಪ್ಲೀಟಾಗಿ ಇಟ್ಟು ಹಾಗೆ ಆಗುತ್ತೆ. ಯಾಕಂದರೆ ಇವತ್ತು ಫುಲ್ ನಾನು ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವೋ ಕಂಪ್ಲೀಟಾಗಿ ಪಾಸಿಟಿವ್ ವೈಬು. ಕನ್ನಡ ಸಾಂಗ್ಸ್ ಜಿಮ್ಮಲ್ಲಿ ನಾವು ಜಿಮ್ಮಿಗೆ ಸೇರಿದಾಗಿಂದ ಹಾಕೇ ಇರಲಿಲ್ಲ, ಇವತ್ತು ಹಾಕಿದ್ದಾರೆ ಬರೀ ಹಿಂದಿ. ಇವತ್ತು ಕನ್ನಡ ಸಾಂಗ್ ಹಾಕಿದ್ದಾರೆ ಅಂದಮೇಲೆ ನನಗೆ ಫುಲ್ ಕಂಪ್ಲೀಟ್ ಪಾಸಿಟಿವ್ ವೈಬು. ನೋಡಿ ಇವತ್ತಿಂದ ನನ್ನ ವೀಡಿಯೋಸ್ಗಳು ನೋಡಿ, ನಿಮ್ಗೆ ನಾನು ಫೋರ್ಸ್ ಮಾಡಲ್ಲ ಇದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ. ನಾನು ಕಂಟಿನ್ಯೂಸ್ ವೀಡಿಯೋಸ್ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.